ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಆವರ್ತಿ ಈ ಸೆಪ್ಟೆಂಬರ್ ತಿಂಗಳಿನ 25ನೇ ದಿನದಲ್ಲಿ ಈ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿರುವಾಗ ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಆತನ ಕೃತಜ್ಞತೆಯಿಂದ ನಾವು ಆರಾಧಿಸುವ ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡುವ. ನಮ್ಮ ಶಿರಗಳನ್ನು ಬಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಸರ್ವಶಕ್ತನಾದ ದೇವರಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಮುಂಜಾನೆಯ ದಿನಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನಕ್ಕೆ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನೀವು ಮಾಡಿರುವಂಥ ಉಪಕಾರಗಳನ್ನು ಜ್ಞಾಪಕ ಮಾಡುವುದಕ್ಕೆ, ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕರ್ತನೆ ಕೊಟ್ಟಿರುವಂತಹ ಈ ಒಂದು ಸುಸಂದರ್ಭಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಅನೇಕರಿಗೆ ಲಭಿಸದೇ ಇರುವಂಥ ಸಮಯ, ಅನೇಕರಿಗೆ ಲಭಿಸದೇ ಇರುವಂಥ ಭಾಗ್ಯ ನಿಮ್ಮ ಮಕ್ಕಳಾದ ನಮ್ಮ ಜೀವಿತಕ್ಕೆ ನೀನು ಒದಗಿಸಿಕೊಟ್ಟಿದ್ದಿ. ಅದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದನ್ನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ. ಕಳೆದ ಒಂದು ವಾರದಲ್ಲಿ ದೇವರೇ ನಮ್ಮ ಜೀವಿತದಲ್ಲಿ ನೀನು ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಿಮಗೆ ಸ್ತೋತ್ರವನ್ನು ಸಲ್ಲಿಸಿ, ನಿಮಗೆ ಮಹಿಮೆಯನ್ನು ಸಲ್ಲಿಸಿ, ನಿಮ್ಮ ನಾಮವನ್ನು ಘನಪಡಿಸಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ನಾವು ಹಾಡುವಂಥ ಹಾಡುಗಳು, ಧ್ಯಾನ ಮಾಡುವಂಥ ನಿಮ್ಮ ವಾಕ್ಯ ಎಲ್ಲದರ ಮೂಲಕ ದೇವರೇ ನಿನ್ನ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ ದೇವರೇ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರತಿಯೊಂದು ಆರಾಧನೆಗಳನ್ನು ಆಶೀರ್ವದಿಸು. ನಮ್ಮ ದೇಶವನ್ನು ಕರ್ತನೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಇಂದಿನ ಆರಾಧನೆ ನಮ್ಮ ದೇಶಕ್ಕೆ ಒಂದು ಬಿಡುಗಡೆಗೆ ಕಾರಣವಾಗಿ ಮಾರ್ಪಡುವಂತೆ ನೀವು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ ನಮ್ಮನ್ನು ಆಳ್ವಿಕೆ ಮಾಡುವಂಥವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಕರಗಳಿಗೆ ಅವರನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಆಲೋಚನೆಗೆ ಅನುಗುಣವಾಗಿ ಅವರು ಕರ್ತನೆ ಈ ಒಂದು ಕರ್ತನೆ ಕಾರ್ಯವನ್ನು ಅವರು ನಿರ್ವಹಿಸುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ಪರಮ ರಕ್ಷಕನನ್ನು ಕೊಂಡಾಡುವ ಯೇಸುವೆ ಜೀವವ ಕೊಟ್ಟವನು ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ಪರಮ ರಕ್ಷಕನನ್ನು ಕೊಂಡಾಡುವ ಯೇಸುವೆ ಜೀವವ ಕೊಟ್ಟವನು, ಪರಮ ರಕ್ಷಕನನ್ನು ಕೊಂಡಾಡುವ ಯೇಸುವೆ ಜೀವವ ಕೊಟ್ಟವನು, ಪಾಪವನೆಲ್ಲ ಕ್ಷಮಿಸಿದನು, ರೋಗಗಳೆಲ್ಲವ ನೀಗಿಸಿದ, ಪರಮ ರಕ್ಷಕನನ್ನು ಕೊಂಡಾಡುವ ಯೇಸುವೆ ಜೀವವ ಕೊಟ್ಟವನು. ಕುರುಬನಾಗಿ ನನ್ನ ಹುಡುಕಿ ಬಂದು ಪಾಪದ ಕುಣಿಯಿಂದ ಎತ್ತಿದನು, ಕುರುಬನಾಗಿ ನನ್ನ ಹುಡುಕಿ ಬಂದು ಪಾಪದ ಕುಣಿಯಿಂದ ಎತ್ತಿದನು, ನಮ್ಮನ್ನು ತನ್ನಯ ಮಕ್ಕಳಾಗಿ ಮಾಡಲು ರಕ್ತವ ಸುರಿಸಿದನು, ಪರಮ ರಕ್ಷಕನನ್ನು ಕೊಂಡಾಡುವ ಯೇಸುವೆ ಜೀವವ ಕೊಟ್ಟವನು. ಗೂಡುಗಳನ್ನು ಕಿತ್ತು ಹಾಕಿ ಆರಲು ಕಳಿಸುವ ಆದಿನಂತೆ, ಗೂಡುಗಳನ್ನು ಕಿತ್ತು ಹಾಕಿ ಆರಲು ಕಳಿಸುವ ಆದಿನಂತೆ, ತಾನೇ ನಮ್ಮನ್ನು ಹೋತನಲ್ಲ, ಬೀಳದೆ ಪರದೋಳು ಸೇರಿಸಲು ಪರಮ ರಕ್ಷಕನನ್ನು ಕೊಂಡಾಡುವ
ಯೇಸುವೆ ಜೀವವ ಕೊಟ್ಟವನು, ಸ್ತುತಿಸಿರಿ ಕರ್ತನ ಎಡೆ ಬಿಡದೆ, ಕೃತಜ್ಞತಾ ಧ್ಯಾನದ ಭಾವದಿಂದ ಸ್ತುತಿಸಿರಿ ಕರ್ತನ ಎಡೆ ಬಿಡದೆ, ಕೃತಜ್ಞತಾ ಧ್ಯಾನದ ಭಾವದಿಂದ ನಿತ್ಯವೂ ಹಾಡುವ ಹಲ್ಲೆಲೂಯಾ. ಯೇಸುವೆ ನಮ್ಮಯ ರಕ್ಷಕನು, ಪರಮ ರಕ್ಷಕನನ್ ಕೊಂಡಾಡುವ. ಯೇಸುವೆ ಜೀವವ ಕೊಟ್ಟವನು, ಪರಮ ರಕ್ಷಕನನ್ನು ಕೊಂಡಾಡುವ. ಯೇಸುವೆ ಜೀವವ ಕೊಟ್ಟವನು. ಹಲ್ಲೆಲೂಯ. ಈ ಮುಂಜಾನೆಯಲ್ಲಿ ಈ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ಪಾಪವನ್ನೆಲ್ಲ ಕ್ಷಮಿಸಿದಂತಹ, ರೋಗವನ್ನೆಲ್ಲ ನೀಗಿಸಿದಂತಹ ಈ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು, ಈ ಒಂದು ಅವಕಾಶವನ್ನು ಆತನು ನಮಗೆ ಕೊಟ್ಟಿರುವಾಗ ಆತನನ್ನು ಕೃತಜ್ಞತೆಯಿಂದ ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಯೆಹೋಷಾಫಾಟನು ಯೆಹೋವನನ್ನು ಆರಾಧಿಸಿದಂತಹ ರೀತಿ ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ ಅದರ 8ರಿಂದ 35 ವಾಕ್ಯಗಳಲ್ಲಿ, 34 ವಾಕ್ಯಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆರಾಧನೆಯ ಒಂದು ಮಾದರಿಯನ್ನು ಅಥವಾ ಆರಾಧನೆ ಹೇಗಿರಬೇಕೆಂಬ ಒಂದು ಮಾದರಿಯನ್ನು ನಾವು ಈ ವಾಕ್ಯ ಭಾಗಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯೆಹೋಷಾಫಾಟನು ಯೆಹೋವನ ಮಂಜೂಷದ ಮುಂದೆ ದೇವರನ್ನು ಸ್ತುತಿಸುವುದಕ್ಕೋಸ್ಕರವಾಗಿ ಆತನು ನೀಡಿದಂತಹ ಒಂದು ನಿಯಮ ಅನ್ನುವಂಥದ್ದು ಅಥವಾ ಆತನನ್ನು ಆರಾಧಿಸಿದಂತಹ ರೀತಿ ಅನ್ನುವಂಥದ್ದು ಈ ರೀತಿ ಬರೆಯಲ್ಪಟ್ಟಿದೆ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನನ್ನು ಸ್ತುತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ ಎಂಬುದಾಗಿ. ಆರಾಧನೆ ಅನ್ನುವಂಥದ್ದು ಯೆಹೋವನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂಥದ್ದು. ಸೊ ಇಲ್ಲಿ ಯೆಹೋಷಾಫಾಟನು ಹೇಳುವಂಥದ್ದು ಆತನ ನಾಮದ ಮಹತ್ವವನ್ನು ವರ್ಣಿಸುವಂಥದ್ದು, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸುವಂಥದ್ದು. ಆರಾಧನೆಯಲ್ಲಿ ಅಡಕವಾಗಿರಬೇಕಾಗಿರುವಂಥದ್ದು ಒಂದು ಯೆಹೋವನಿಗೆ ಕೃತಜ್ಞತಾ ಸ್ತುತಿಯನ್ನು ನಾವು ಸಲ್ಲಿಸುವಂಥವರಾಗಿರಬೇಕು. ಈ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದಕ್ಕೆ ಕೆಲವು ಕಾರಣಗಳನ್ನು ಆತನು 9ನೇ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನೋಡ್ತೇವೆ. ಆತನ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸುತ್ತಾ ಆತನಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವಂಥವರಾಗಿರಬೇಕು. ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನು ಆರಾಧಿಸುವುದಕ್ಕೆ ಆಲಯಗಳಿಗೆ ಹೋಗುವಂತಹ ಏಕೈಕ ಉದ್ದೇಶ ಅನ್ನುವಂಥದ್ದು ಆತನು ನಮ್ಮನ್ನು ಕಾಪಾಡಿದ್ದಾರೆ. ಹಾಡುಗಾರನು ಆಡಿದ ರೀತಿಯಲ್ಲಿ ಪರಮ ರಕ್ಷಕನನ್ನು ಕೊಂಡಾಡುವ, ಯೇಸುವೆ ಜೀವವ ಕೊಟ್ಟವನು. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುತ್ತೇವೆ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ದೇವರ ಮಕ್ಕಳೆಂಬ ಪದವಿ ದೇವರು ನಮಗೆ ಕೊಟ್ಟಿರುವಂಥದ್ದು ಆತನ ಮಗನಾದ ಯೇಸು ಕ್ರಿಸ್ತನ ತ್ಯಾಗಪೂರ್ಣವಾದಂತಹ ಆ ಒಂದು ಹೋಮದ ಮೂಲಕವಾಗಿ ದೇವರ ಮಕ್ಕಳೆಂಬ ಪದವಿ ನಮಗೆ ಸಿಕ್ಕಿರುವಂಥದ್ದು ಅದು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ. ಸೊ ಹೀಗೆ ಪಾಪದಲ್ಲಿ, ಅಂಧಕಾರದಲ್ಲಿ
ಆತ್ಮಿಕ ಅಸೌಖ್ಯದಲ್ಲಿ ಇದ್ದಂತಹ ನಮಗೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಸುಕ್ಷೇಮವನ್ನು ದಯಪಾಲಿಸಿ ದೇವರ ಮಕ್ಕಳೆಂಬ ಪದವಿಯನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ, ತನ್ನ ಸೃಷ್ಟಿಯಾದಂತಹ ಮನುಷ್ಯರಿಗೆ ಸುಕ್ಷೇಮವನ್ನು ಕೊಡುವುದಕ್ಕೋಸ್ಕರವಾಗಿ ಸೃಷ್ಟಿಕರ್ತನಾದ ದೇವರು ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ದೇವರ ಮಕ್ಕಳೆಂಬ ಪದವಿಯನ್ನು ನಮಗೆ ಕೊಟ್ಟಿರುವಾಗ ಈ ಮುಂಜಾನೆಯಲ್ಲಿ ಆ ಅದ್ಭುತಗಳನ್ನು ನಾವು ಜ್ಞಾಪಕ ಮಾಡಿಕೊಂಡು, ಅದ್ಭುತಗಳು ಎಂಬುದಾಗಿ ನಾವು ಕೇಳುವಾಗ ನಮ್ಮ ಮನಸ್ಸಿಗೆ ಬರುವಂಥದ್ದು ಲೌಕಿಕವಾದ ಕಾರ್ಯಗಳು ಮಾತ್ರ. ಸಿಕ್ಕಿರುವಂತಹ ಕೆಲಸವಾಗಿರಬಹುದು, ಸಿಕ್ಕಿರುವಂತಹ ಕುಟುಂಬವಾಗಿರಬಹುದು, ಸಿಕ್ಕಿರುವಂತಹ ಆರ್ಥಿಕತೆಯಾಗಿರಬಹುದು. ಇವೆಲ್ಲಕ್ಕಿಂತ ಮಿಗಿಲಾಗಿ ದೇವರಿಂದ ದೂರವಾಗಿದ್ದಂತಹ ನಮ್ಮನ್ನು ತನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ದೇವರ ಕೃಪಾಸನದ ಬಳಿಗೆ ಧೈರ್ಯವಾಗಿ ಬರುವಂತಹ ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿರುವಂಥದ್ದಾಗಿದೆ. ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಅಮೂಲ್ಯವಾದ ಒಂದು ಆಶೀರ್ವಾದ. ಸೊ ಇಲ್ಲಿ ಹಾಡುಗಾರನು ಆಡುವಂಥದ್ದು, ಸ್ತುತಿಸಿರಿ ಕರ್ತನ ಎಡಬಿಡದೆ ಕೃತಜ್ಞತಾ ಧ್ಯಾನದ ಭಾವದಿಂದ ನಿತ್ಯವೂ ಆಡುವ ಹಲ್ಲೆಲೂಯ, ಯೇಸುವೆ ನಮ್ಮಯ ರಕ್ಷಕನು. ಒಂದು ಪ್ರಶ್ನೆಯನ್ನ ಕೇಳುವುದಕ್ಕೆ ನಾನು ಬಯಸುವಂಥವನಾಗಿದ್ದೇನೆ. ದೇವರು ಎಂಬ ಶಬ್ದವನ್ನ ನಾವು ಕೇಳುವಾಗ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಭಾವನೆಗಳು ಏನಾಗಿದೆ? ದೇವರು ಎಂಬ ಶಬ್ದವನ್ನ ಕೇಳುವಾಗ ನಮ್ಮ ಮನಸ್ಸಿನಲ್ಲಿ ಬರುವ ಭಾವನೆಗಳು ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬವಾಗಿರ್ತದೆ. ಅನೇಕರಿಗೆ ದೇವರು ಎಂಬುದಾಗಿ ಅಥವಾ ದೇವರು ಎಂಬ ಶಬ್ದವನ್ನು ಕೇಳುವಾಗ ಅವರಿಗೆ ಬರುವಂಥದ್ದು ಕೇವಲ ಆರ್ಥಿಕವಾದ ಆಶೀರ್ವಾದದ ಮೂಲಗಳಾಗಿದ್ದರೆ ಅದು ನಮ್ಮ ವ್ಯಕ್ತಿತ್ವದ ಒಂದು ಅಡಿಪಾಯವಾಗಿರ್ತದೆ. ದೇವರು ಎಂಬ ಶಬ್ದ ನಮ್ಮ ಜೀವಿತದಲ್ಲಿ ಯಾವ ಅನುಭವವನ್ನು ತರುವಂಥದ್ದಾಗಿರುತ್ತದೆ ಎಂಬುದಾಗಿ ನಾವು ನೆನೆಸುವಂಥವರಾಗಿರಬೇಕು. ದಾವೀದನ ಜೀವಿತವನ್ನು ನಾವು ನೋಡುವಾಗ, ದಾವೀದನು ಅರಸನಾದ ಸೌಲನಿಗೆ ಎದುರಿ ಗವಿಗಳಲ್ಲಿ, ಅಡವಿಗಳಲ್ಲಿ ಆತನು ಅಲೆಯುತ್ತಿರುವಂತಹ ಸಂದರ್ಭಗಳಲ್ಲಿಯೂ ದಾವೀದನ ಬಯಕೆ ಅನ್ನುವಂಥದ್ದು ದೇವರ ಸಾನ್ನಿಧ್ಯವನ್ನು, ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕು ಎಂಬುದಾಗಿ 63ನೇ ಕೀರ್ತನೆಯಲ್ಲಿ ನಾವು ನೋಡುವಂತಹ ಸಂದರ್ಭ, ದಾವೀದನು 63ನೇ ಕೀರ್ತನೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಆತನು ಯೆಹೂದ ಸೀಮೆಯ ಒಂದು ಅರಣ್ಯದಲ್ಲಿ ಆತನು ಪ್ರಾಣ ಭೀತಿಯಿಂದ ಸೌಲನಿಗೆ ಎದುರಿ ಆತನು ಯಾವುದೋ ಒಂದು ಅರಣ್ಯದಲ್ಲಿ ಇದ್ದಂತಹ ಒಂದು ಅನುಭವ. ಆ ಒಂದು ಅನುಭವದಲ್ಲಿ ಇರುವಂತಹ ದಾವೀದನು 63ನೇ ಕೀರ್ತನೆಯಲ್ಲಿ ಹೇಳಿರುವಂಥದ್ದು, ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ಒಬ್ಬ ಭಕ್ತನ ಬಯಕೆ ಅನ್ನುವಂಥದ್ದು ತನ್ನ ಜೀವಮಾನದಲ್ಲೆಲ್ಲ, ಅದೇ ಕೀರ್ತನೆಯ 4ನೇ ವಾಕ್ಯದಲ್ಲಿ ದಾವೀದನು ಹೇಳುವಂಥದ್ದು, ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಆಡಿ ಅರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಸೊ ನಮ್ಮ ಜೀವಿತದಲ್ಲಿ ದೇವರು ಎಂಬ ಶಬ್ದ ಅಥವಾ ದೇವರು ಎಂಬ ಶಬ್ದ ನಮ್ಮ ಕಿವಿಗೆ ಬೀಳುವಾಗ ನಮ್ಮ ಮನಸ್ಸಿಗೆ ಬರುವಂತಹ ಚಿಂತೆ ನಮ್ಮ ಆತ್ಮಿಕತೆಯ ಅಡಿಪಾಯವಾಗಿ ಮಾರ್ಪಡುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ.
ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಈ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಕಳೆದ ಒಂದು ವಾರ ಅನೇಕರ ಜೀವಿತದಲ್ಲಿ ಬಹಳ ವ್ಯಸನಕರವಾದಂತಹ ದಿನಗಳಾಗಿದ್ದವು. ಅನೇಕರು ಸಂತೋಷವನ್ನು ಕಾಣುವುದಕ್ಕೆ, ಸಂತೋಷವನ್ನು ಅನುಭವಿಸುವುದಕ್ಕೆ ಬಹಳ ಆಸಕ್ತಿಯಿಂದ ಇದ್ದಾಗ್ಯೂ ಹಲವು ಕಾರಣಾಂತರಗಳಿಂದ ಆ ಸಂತೋಷದ ಸಮಯ ಅವರ ಜೀವಿತದಲ್ಲಿ ನಿರಾಶೆಯ, ದುಃಖದ ಸಮಯವಾಗಿ ಮಾರ್ಪಟ್ಟಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಕಳೆದ ಒಂದು ವಾರ ಅನೇಕರ ಜೀವಿತದಲ್ಲಿ ಅತ್ಯಂತ ಮಾನಸಿಕಕರವಾದಂತಹ, ವ್ಯಸನಕರವಾದಂತಹ ದಿನಗಳಾಗಿದ್ದವು. ಅನೇಕರ ಜೀವಿತದಲ್ಲಿ ಅನಾರೋಗ್ಯದಿಂದ ಭಾರಪಟ್ಟಂತಹ ದಿನಗಳಾಗಿದ್ದವು. ಅನೇಕರು ಸಮಾಧಾನವಿಲ್ಲದೆ, ನೆಮ್ಮದಿ ಇಲ್ಲದೆ ಪರಿತಪಿಸಿದಂತಹ ದಿನಗಳಾಗಿದ್ದವು. ಇವೆಲ್ಲವನ್ನು ನಾವು ಆಲೋಚಿಸುವಾಗ ನಮ್ಮ ಜೀವಿತವು ಯಾವ ರೀತಿಯಾಗಿತ್ತು? ಇವೆಲ್ಲವೂ ರೋಗಗಳು, ಪ್ರತಿಕೂಲಗಳು, ವ್ಯಸನಗಳು, ವೇದನೆಗಳು, ಚಿಂತೆಗಳು ಎಲ್ಲವೂ ಇದ್ದಾಗ್ಯೂ ಇವೆಲ್ಲವುಗಳ ಮಧ್ಯದಲ್ಲಿ ದೇವರು ತನ್ನ ದೈವಿಕವಾದ ಸಮಾಧಾನವನ್ನು, ದೈವಿಕವಾದ ಶಾಂತಿಯನ್ನು ನಮಗೆ ಕೊಟ್ಟದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾವು ಸಂತೋಷವುಳ್ಳವರಾಗಿ ಆತನನ್ನು ಸ್ತುತಿಸುವುದಕ್ಕೆ, ಆತನನ್ನು ಆರಾಧಿಸುವುದಕ್ಕೆ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ಪ್ರಿಯರೇ, ನಾವು ನೆನೆಸಬೇಕಾಗಿರುವಂಥದ್ದು, ನಾವು ಇವುಗಳಿಗೆ ಹೊರತಾಗಿರುವಂತಹ ವ್ಯಕ್ತಿಗಳಲ್ಲ. ರೋಗಕ್ಕೆ ಹೊರತಾಗಿರುವಂತಹ ವ್ಯಕ್ತಿಗಳಲ್ಲ ಕ್ರೈಸ್ತರು. ಕಷ್ಟಗಳಿಗೆ ಹೊರತಾಗಿರುವಂತಹ ವ್ಯಕ್ತಿಗಳಲ್ಲ ಕ್ರೈಸ್ತರು. ಅವಮಾನಕ್ಕೆ ಹೊರತಾಗಿರುವಂತಹ ವ್ಯಕ್ತಿಗಳಲ್ಲ ಕ್ರೈಸ್ತರು. ಅವಮಾನಗಳು, ರೋಗಗಳು, ಪ್ರಯಾಸಗಳು ಇವೆಲ್ಲವೂ ನಮ್ಮ ಜೀವಿತದ ಒಂದು ಭಾಗವೇ. ಲೌಕಿಕರಿಗಿಂತ ನಮ್ಮ ಜೀವಿತದಲ್ಲಿ ಇವೆಲ್ಲವೂ ಅತಿ ಹೆಚ್ಚಾಗಿ ಬರುವಂಥದ್ದಾಗಿದೆ. ಆದಾಗ್ಯೂ ಯೇಸುಸ್ವಾಮಿ ಹೇಳಿದ ರೀತಿಯಲ್ಲಿ ನನ್ನ ಸಮಾಧಾನವನ್ನು ನಾನು ನಿಮಗೆ ಕೊಟ್ಟು ಹೋಗ್ತೇನೆ ಎಂಬುದಾಗಿ ಯೇಸುಸ್ವಾಮಿ ತನ್ನ ವಾಗ್ದಾನವನ್ನು, ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ಕಳೆದ ಒಂದು ವಾರದಲ್ಲಿ ಎಷ್ಟರ ಮಟ್ಟಿಗೆ ಅದು ಪ್ರಯೋಜನಕರವಾಗಿ ಮಾರ್ಪಟ್ಟಿದೆ ಎಂಬುದನ್ನು ನಾವು ಒಂದು ಸಾರಿ ಯೋಚಿಸಬೇಕು. ಆ ದೈವಿಕ ಸಮಾಧಾನ ನಮ್ಮಲ್ಲಿ ಇದ್ದದರ ಫಲವಾಗಿ ಎಲ್ಲ ಪ್ರತಿಕೂಲಗಳ ಮಧ್ಯದಲ್ಲಿ ಸೋತು ಹೋಗದೆ, ಬಿದ್ದು ಹೋಗದೆ, ನಿರಾಶೆಗೊಳ್ಳದೆ, ದುಷ್ಪ್ರೇರಣೆಗಳಿಗೆ ಒಳಗಾಗದೆ ಧೈರ್ಯದಿಂದ ಇವೆಲ್ಲವನ್ನ ಎದುರಿಸಿ ನಿಂತು ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಯೋಬನು ತನ್ನ ಹೆಂಡತಿಗೆ ಹೇಳುವಂಥ ಒಂದು ಮಾತು, ನಾವು ದೇವರಿಂದ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು, ಕೆಟ್ಟದನ್ನು ಸ್ವೀಕರಿಸಬಾರದು. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲವನ್ನ ಸಮವಾಗಿ ನಾವು ಸ್ವೀಕರಿಸಿ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರನ್ನ ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮುಂಜಾನೆಯಲ್ಲಿ ಅಲ್ಪ ಸಮಯದ ದೇವರ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂಥದ್ದು ದೇವರ ಸೇವೆಯಲ್ಲಿ ಏಕತೆ, ಯುನಿಟಿ ಇನ್ ಗಾಡ್ಸ್ ವರ್ಕ್. ಏಕತೆ, ಐಕ್ಯತೆ ಇದು ಅತ್ಯಂತ ಪ್ರಬಲವಾಗಿರುವಂತಹ ಒಂದು ಪದವಾಗಿದೆ. ಮಹಾತ್ಮ ಗಾಂಧೀಜಿಯವರು ಹೇಳಿರುವಂಥದ್ದು, ಎಲ್ಲಿ ಐಕ್ಯತೆ ಇರ್ತದೋ ಅಲ್ಲಿ ದೇಶ ಕಟ್ಟಲ್ಪಡ್ತದೆ. ದ ನೇಷನ್ ಕ್ಯಾನ್ ಬಿಲ್ಡ್ ವೇರ್ ದೇರ್ ಇಸ್ ಎ ಯೂನಿಟಿ. ಅದು ಕೇವಲ ದೇಶಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರವು ಮಾತ್ರವಲ್ಲ. ವೇರ್ ದೇರ್ ಇಸ್ ಎ ಯೂನಿಟಿ ದೇರ್ ಫ್ಯಾಮಿಲಿ ಕ್ಯಾನ್ ಬಿಲ್ಡ್ ಅಪ್. ಐಕ್ಯತೆ ಇರುವ ಸ್ಥಳಗಳಲ್ಲಿ ಕುಟುಂಬವು ಸಹ ಕಟ್ಟಲ್ಪಡ್ತದೆ. ಇದು ನಾವು ವಾಸಿಸುವಂತಹ ಪ್ರಪಂಚದಲ್ಲಿ ಕುಟುಂಬಗಳ ಮಧ್ಯದಲ್ಲಿ ಗಲಿಬಿಲಿಗಳು, ಭಿನ್ನಾಭಿಪ್ರಾಯಗಳು ಬಹಳವಾಗಿ ಎದ್ದು ಕಾಣುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಸಪರೇಷನ್. ಇವತ್ತು ಜನ ಒಂದು ಸಪರೇಷನ್ ಅನ್ನು ಬಯಸುವಂಥವರಾಗಿದ್ದಾರೆ. ಕುಟುಂಬದಲ್ಲಿ ಒಂದು ಸಪರೇಷನ್,
ದೇಶದಲ್ಲಿ ಸಪರೇಷನ್, ಜನಾಂಗದ ಮಧ್ಯದಲ್ಲಿ ಒಂದು ಸಪರೇಷನ್, ಭಾಷೆಗಳ ಮಧ್ಯದಲ್ಲಿ ಒಂದು ಸಪರೇಷನ್, ವರ್ಣಗಳ ಮಧ್ಯದಲ್ಲಿ ಒಂದು ಸಪರೇಷನ್, ಬಣ್ಣಗಳ ಮಧ್ಯದಲ್ಲಿ ಸಪರೇಷನ್, ಓದುವವರ ನಡುವೆ ಇರುವಂತಹ ಒಂದು ಸಪರೇಷನ್, ಹಣವಂತರು ಹಣ ಇಲ್ಲದವರ ನಡುವೆ ಇರುವಂತಹ ಒಂದು ಸಪರೇಷನ್. ಆದರೆ ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೇಳಿರುವಂಥದ್ದು, ವೇರ್ ದೇರ್ ಇಸ್ ಎ ಯೂನಿಟಿ ದೇರ್ ನೇಷನ್ ಕ್ಯಾನ್ ಬಿಲ್ಡ್. ಎಲ್ಲಿ ಐಕ್ಯತೆ ಇರ್ತತೋ ಅಲ್ಲಿ ದೇಶವು ಕಟ್ಟಲ್ಪಡ್ತದೆ. ಎಲ್ಲಿ ಐಕ್ಯತೆ ಇರ್ತದೋ ಅಲ್ಲಿ ಕುಟುಂಬವು ಕಟ್ಟಲ್ಪಡ್ತದೆ. ಐಕ್ಯತೆ ಬಹಳ ಒಂದು ಶ್ರೇಷ್ಠವಾಗಿರುವಂಥದ್ದು. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ವಾಕ್ಯ ಇರಲ್ಪಟ್ಟಿದೆ, 3 ಊರಿಗಳ ಹಗ್ಗ ಎಂದಿಗೂ ಕಿತ್ತು ಹೋಗೋದಿಲ್ಲ. 3 ಊರಿಗಳ ಹಗ್ಗ ಎಂದಿಗೂ ಕಿತ್ತು ಹೋಗೋದಿಲ್ವಂತೆ. ಅಂದರೆ ಐಕ್ಯತೆಯ ಶ್ರೇಷ್ಠತೆ ಏನೆಂಬುದಾಗಿ ಸೊಲೊಮೋನನು ಆ ಒಂದು ಪುಸ್ತಕದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಐಕ್ಯತೆ ಪ್ರತ್ಯೇಕವಾಗಿ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಈ ಏಕತೆ ಅಥವಾ ಐಕ್ಯತೆ ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಘಟಕವಾಗಿದೆ. ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು, ಭೂಲೋಕದಲ್ಲಿ ಇಬ್ಬರು ಏಕ ಮನಸ್ಸುಳ್ಳವರಾಗಿ ಏನನ್ನಾದರೂ ಬೇಡಿಕೊಂಡರೆ ಅದು ಅವರಿಗೆ ಲಭಿಸುತ್ತದೆ. ಭೂಲೋಕದಲ್ಲಿ 2 ಅಥವಾ 3 ನನ್ನ ನಾಮದಲ್ಲಿ ಎಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ. ಸೊ ಇವೆಲ್ಲವೂ ಐಕ್ಯತೆಗೆ ಉತ್ತೇಜನವನ್ನು ಕೊಡುವಂತಹ ಮಾತುಗಳಾಗಿರುವಂಥದ್ದಾಗಿದೆ. ಐಕ್ಯತೆ ಅಥವಾ ಏಕತೆ. ಸೈತಾನನು ಯಾವಾಗಲೂ ಕ್ರೈಸ್ತರ ಅನ್ಯೋನ್ಯತೆಯನ್ನ ಹಗೆ ಮಾಡುವಂಥವನಾಗಿದ್ದಾನೆ. ಸೈಟನ್ ಆಲ್ವೇಸ್ ಹೇಟ್ ಕ್ರಿಶ್ಚಿಯನ್ ಫೆಲೋಶಿಪ್. ಅವನ ಒಂದು ನಿಯಮ ಅಥವಾ ಅವನ ಒಂದು ಪಾಲಿಸಿ ಅನ್ನುವಂಥದ್ದು ಕ್ರೈಸ್ತರು ಯಾವಾಗಲೂ ದೂರವಾಗಿರಬೇಕು ಎಂಬುದಾಗಿ. ಕಾರಣ, ಕ್ರೈಸ್ತರು ಒಗ್ಗಟ್ಟಾಗಿ ನಿಂತರೆ ಅಥವಾ ಕ್ರೈಸ್ತರು ಏಕ ಮನಸ್ಸುಳ್ಳವರಾಗಿ ನಿಲ್ಲುವುದಾದರೆ ಅದರ ಭವಿಷ್ಯತ್ತು ಏನಾಗುತ್ತದೆ ಎಂಬುದು ಸೈತಾನನಿಗೆ ಚೆನ್ನಾಗಿ ಗೊತ್ತಿರುವಂತಹ ಒಂದು ವಿಚಾರ. ಇದು ದೇವರ ಮಕ್ಕಳಾದ ನಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಆದರೆ ಸೈತಾನನಿಗೆ ಇದು ಚೆನ್ನಾಗಿ ಗೊತ್ತು. ಸೊ ಇದರ ಫಲವಾಗಿ ಸೈತಾನನು ಯಾವಾಗಲೂ ದೇವರ ಭಕ್ತರನ್ನ ದೂರ ಮಾಡುವುದರಲ್ಲಿ ಬಹಳ ಸಂತೋಷ ಪಡುವಂತವನಾಗಿದ್ದಾನೆ. ಕಾರಣ, ಪ್ರಾರಂಭದಲ್ಲಿ ನಾನು ಯೇಸು ಸ್ವಾಮಿ ಹೇಳಿರುವಂಥ ಮಾತು ಇದೆ, ವಾಕ್ಯ ಇದೆ, ಭೂಲೋಕದಲ್ಲಿ 2 ಏಕ ಮನಸ್ಸುಳ್ಳವರಾಗಿ. ಈ ಒಂದು ವಾಕ್ಯವನ್ನ ಯೇಸು ಸ್ವಾಮಿ ಹೇಳಿರುವಾಗ ಅದರ ತೀವ್ರತೆ ಏನು ಎಂಬುದಾಗಿ ನೀನು ನಾನು ಅರ್ಥ ಮಾಡಿಕೊಳ್ಳಬೇಕು. ಇದರ ತೀವ್ರತೆ ಅನ್ನುವಂಥದ್ದು, ಇಟ್ ಈಸ್ ವೆರಿ ಹಾರ್ಡ್ ಟು ಬಿ ಟುಗೆದರ್ ಇನ್ ಒನ್ ಅಕಾರ್ಡ್. ನಾವು ಸಂಖ್ಯೆಯಲ್ಲಿ ಒಟ್ಟಾಗಿ ಸೇರಿ ಬರಬಹುದು. ಪ್ರತಿ ಭಾನುವಾರ ಸಭೆಯಲ್ಲಿ ನಾವು ಒಟ್ಟಾಗಿ ಸೇರಿ ಬರ್ತೇವೆ. ಇಲ್ಲಿ ಸೈತಾನನ್ನು ಉದ್ದೇಶಿಸುವಂತಹ ಅನ್ಯೋನ್ಯತೆ ಫೆಲೋಶಿಪ್ ಅನ್ನುವಂಥದ್ದು ಅದಲ್ಲ. ಫೆಲೋಶಿಪ್ ಅನ್ನುವಂಥದ್ದು ಮನಸ್ಸು ಒಂದಾಗಿ ಅಥವಾ ಏಕ ಮನಸ್ಸುಳ್ಳವರಾಗಿ. ಪೌಲನು ಬರೆದಿರುವಂಥದ್ದು, ನಿಮ್ಮಲ್ಲಿ ಏಕ ಮನಸ್ಸು, ಒನ್
ಮೈಂಡ್. ಸೊ ಈ ಯಾವಾಗ ದೇವರ ಮಕ್ಕಳು ಏಕ ಮನಸ್ಸುಳ್ಳವರಾಗಿ ಸೇರಿ ಬರುತ್ತಾರೋ ಅಲ್ಲಿ ದೇರ್ ಇಸ್ ಎ ಸ್ಟ್ರೆಂತ್. ಸೊ ಆದುದರಿಂದ ಸೈತಾನನು ದೇವರ ಮಕ್ಕಳನ್ನ ವಿಭಜಿಸುವುದಕ್ಕೆ ತನ್ನ ಕೈಲಾಗುವಷ್ಟು ಮಟ್ಟಿಗೆ ತನ್ನ ಪ್ರಯತ್ನವನ್ನು ಆತನು ಮುಂದುವರಿಸುವವನಾಗಿದ್ದಾನೆ. ಸೊ ಇದನ್ನು ಹೇಳಿದಂತಹ ವ್ಯಕ್ತಿ ಚಾರ್ಲ್ಸ್ ಸ್ಪರ್ಜನ್ ಎಂಬ ಒಬ್ಬ ದೇವ ಭಕ್ತ. ಪ್ರಿಯರೇ, ಇಂದು ನಾವು ಯೋಚಿಸಬೇಕಾಗಿರುವಂತಹ ಒಂದು ಸತ್ಯದ ಮಾತು, ನಾವು ಪರಸ್ಪರ ಒಡನಾಡ್ತೇವೆ, ಪರಸ್ಪರ ಮಾತನಾಡ್ತೇವೆ, ಪರಸ್ಪರ ಆಹಾರವನ್ನು ಸೇವಿಸ್ತೇವೆ, ಆಲಯದಲ್ಲಿ ಒಟ್ಟಾಗಿ ಕುಳಿತುಕೊಳ್ಳುತ್ತೇವೆ, ಕರ್ತನ ಮೇಜೆಯಲ್ಲಿ ನಾವು ಭಾಗಿಗಳಾಗ್ತೇವೆ, ಸಂತೋಷ ಕೂಟಗಳಲ್ಲಿ ನಾವು ಭಾಗಿಗಳಾಗ್ತೇವೆ. ಎಲ್ಲವೂ ಸರಿಯಾಗಿರುವಂತಹ ಒಂದು ವಿಚಾರವೇ. ಆದರೆ ಯಥಾರ್ಥವಾದಂತಹ ಒಂದು ಏಕತೆ ಅಥವಾ ದೇವರು ಬಯಸುವಂತಹ ಒಂದು ಐಕ್ಯತೆ ನಮ್ಮಲ್ಲಿ ಉಂಟೋ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಸಿಟ್ಟಿಂಗ್ ಟುಗೆದರ್ ಇಸ್ ನಾಟ್ ಎ ಯುನಿಟಿ. ಒಟ್ಟಾಗಿ ಕುಳಿತುಕೊಳ್ಳುವಂಥದ್ದು ಏಕತೆ ಅಲ್ಲ. ಈಟಿಂಗ್ ಟುಗೆದರ್ ಇಸ್ ನಾಟ್ ಎ ಯುನಿಟಿ. ಒಟ್ಟಾಗಿ ಆಹಾರವನ್ನು ಸೇವಿಸುವಂಥದ್ದು ಒಂದು ಐಕ್ಯತೆ ಅಲ್ಲ. ನನ್ನ ಮತ್ತು ನನ್ನ ಸಹೋದರನ ಸಹೋದರಿಯ ಮನಸ್ಸು ಒಂದೇ ಆಗಿರುವಂಥದ್ದಾಗಿದೆ ಐಕ್ಯತೆ. ಪರಸ್ಪರ ಮಾತನಾಡುವ ನಾವುಗಳು ನಮ್ಮ ಅನುಪಸ್ಥಿತಿಯಲ್ಲಿ ಅದುವರೆಗೂ ಮಾತನಾಡಿದ ವ್ಯಕ್ತಿಯ ಕುರಿತಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಬೇರೆಯೊಬ್ಬರೊಟ್ಟಿಗೆ ಹೇಳುವುದಾದರೆ ಅದು ನಮ್ಮಲ್ಲಿ ಐಕ್ಯತೆ ಇಲ್ಲ ಎಂಬುದಾಗಿ ತೋರಿಸುವಂಥದ್ದಾಗಿದೆ. ಐಕ್ಯತೆ, ಆ ಒಂದು ಐಕ್ಯತೆ ನಮ್ಮಲ್ಲಿ ಇದ್ದಿದ್ದರೆ ನಮ್ಮ ದೇಶ ಕ್ರೈಸ್ತ ದೇಶವಾಗಿ ಮಾರ್ಪಡುವುದರಲ್ಲಿ ಯಾವ ಸಂಶಯವೂ ಇರಲಿಲ್ಲ. ಇಂದು ಸಹ ನಾವು ಅಲ್ಪಸಂಖ್ಯಾತರಾಗಿ ಇರುವುದಕ್ಕೆ ಕಾರಣ ನಮ್ಮಲ್ಲಿ ಐಕ್ಯತೆ ಇಲ್ಲದೆ ಇರುವಂಥದ್ದಾಗಿದೆ. ಸೊ ಇದನ್ನು ನಾವು ಚೆನ್ನಾಗಿ ಗ್ರಹಿಸಿ ನಮ್ಮ ಕ್ರೈಸ್ತ ಜೀವಿತವನ್ನು ಮುಂದಕ್ಕೆ ನಡೆಸಿಕೊಂಡು ಹೋಗಬೇಕು. ಕಾರಣ ಚಾರ್ಲ್ಸ್ ಸ್ಪರ್ಜನ್ ರವರು ಹೇಳಿರುವಂಥದ್ದು, ಸ್ಯಾಟನ್ ಆಲ್ವೇಸ್ ಹೇಟ್ ಕ್ರಿಶ್ಚಿಯನ್ ಫೆಲೋಶಿಪ್. It is his policy to keep Christians apart. Anything which can divide Satan from one another he delighted. ಕ್ರೈಸ್ತರನ್ನು ಬೇರೆ ಬೇರೆ ಮಾಡುವುದರಲ್ಲಿ, ಯಾವುದೇ ರೀತಿಯಲ್ಲಿ ಅವರನ್ನು ಬೇರೆ ಬೇರೆ ಮಾಡುವುದರಲ್ಲಿ ಸೈತಾನನ್ನು ಬಹಳವಾಗಿ ಸಂತೋಷ ಪಡ್ತಾನಂತೆ. ಪ್ರಿಯರೇ, ನಾವು ಸೈತಾನನಿಗೆ ಸಂತೋಷ ಪಡುವಂತಹ ವಸ್ತುಗಳಾಗಿದ್ದೇವಾ? ನಮ್ಮ ಜೀವಿತವನ್ನು ನೋಡಿ ನನ್ನಲ್ಲಿ ಐಕ್ಯತೆ ಇಲ್ಲದಿರುವುದನ್ನು ನೋಡಿ ನನ್ನ ಕುರಿತಾಗಿ ನನ್ನ ನಿಮಿತ್ತವಾಗಿ ಸೈತಾನನು ಸಂತೋಷ ಪಡುವವನಾಗಿದ್ದಾನ? ಈ ಒಂದು ಪ್ರಶ್ನೆ ನನಗೆ ನಾನೇ ಕೇಳಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ಐಕ್ಯತೆ ಅದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ನೆಹಮ್ಯನ ಪುಸ್ತಕ 2ನೇ ಅಧ್ಯಾಯ ಅದರ 17-18 ವಾಕ್ಯಗಳಲ್ಲಿ ನೆಹಮ್ಯನ ಒಂದು ಕಾರ್ಯದ ಕುರಿತಾಗಿ
ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ನೆಹೆಮ್ಯನು ಈತನು ಶೂಷನ್ ಪಟ್ಟಣದ ಅರಮನೆಯಲ್ಲಿ ರಾಜನಿಗೆ ಪಾನೀಯವನ್ನು ಕೊಡುವಂತಹ ಒಬ್ಬ ಸೇವಕನಾಗಿ ಅಥವಾ ಒಬ್ಬ ಅಧಿಕಾರಿಯಾಗಿ ಆತನು ಸೇವೆಯನ್ನು ಸಲ್ಲಿಸುತ್ತಿದ್ದಂತಹ ಒಬ್ಬ ವ್ಯಕ್ತಿಯಾಗಿದ್ದ. ನೆಹಮ್ಯ ಈತ ಒಬ್ಬ ಯೆಹೂದ್ಯನು, ಇದನ್ನು ನಾವು ಮರಿಬಾರದು. ತಮ್ಮ ಪಿತೃಗಳು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದ್ದರ ಫಲವಾಗಿ ಯೆಹೋವನು ಯೆಹೂದ್ಯರನ್ನು ಅನ್ಯ ದೇಶಗಳಿಗೆ ಪ್ರವಾಸಿಯಾಗಿ ಆತನು ಅಟ್ಟಿಬಿಟ್ಟನು. ಅನ್ಯೋನ್ಯತೆಯಲ್ಲಿ, ಏಕತೆಯಲ್ಲಿ ಒಟ್ಟಾಗಿ ಒಂದೇ ಸ್ಥಳದಲ್ಲಿ ವಾಸಿಸಬೇಕಾಗಿದ್ದಂತಹ ಯೆಹೂದ್ಯರು ಚರಿತ್ರೆಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ ಮಕ್ಕಳನ್ನ ದೇವರು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದು ಯೆಹೋಶುವನ ನಾಯಕತ್ವದಲ್ಲಿ ಯೆಹೋವನು ಅಬ್ರಹಾಮನಿಗೆ ಹೇಳಿದ ರೀತಿಯಲ್ಲಿ ಹಾಲು ಜೇನು ಹರಿಯುವ ದೇಶವನ್ನು ಅವರಿಗೆ ವಿಭಜಿಸಿಕೊಟ್ಟ. ಸೊ ಹೀಗೆ ಯೆಹೋಶುವನ ಮೂಲಕವಾಗಿ ವಿಭಜಿಸಿಕೊಟ್ಟಂತಹ ಸ್ಥಳಗಳಲ್ಲಿ ವಾಸಿಸುತ್ತಿದ್ದಂತಹ ಇಸ್ರಾಯೇಲರು ಅಥವಾ ಯೆಹೂದ್ಯರು ದೇವರ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಜೀವಿಸಬೇಕಾಗಿದ್ದಂತಹ ಈ ಯೆಹೂದ್ಯರು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದ್ದರ ಫಲವಾಗಿ, ಅದು ಕೇವಲ ಒಂದು ಬಾರಿ ಅಲ್ಲ, ಅನೇಕ ಬಾರಿ ಪಾಪ ಮಾಡಿದರ ಫಲವಾಗಿ ಯೆಹೋವನು ಅವರನ್ನು ಹಟ್ಟಿಬಿಟ್ಟ. ಈಗ ಯೆಹೂದ್ಯರು ತಮ್ಮದಲ್ಲದ ದೇಶದಲ್ಲಿ ಪ್ರವಾಸಿಗಳಾಗಿ ತಮ್ಮ ಜೀವಿತವನ್ನು ಜೀವಿಸುವಂಥವರಾಗಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಯಾರು? ಈ ನೆಹಮ್ಯ. ಈ ನೆಹಮ್ಯನಿಗೆ ಅಂದಿನ ಶೂಷನ್ ಪಟ್ಟಣದ ಅರಮನೆಯಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ಜವಾಬ್ದಾರಿಯುತವಾದಂತಹ ಕೆಲಸ ಸಿಕ್ಕಿತ್ತು. ಅರಸನಾದ ಅರ್ತಷಸ್ತನಿಗೆ ಪಾನೀಯವನ್ನು ಕೊಡುವಂತಹ ಒಂದು ಅತ್ಯುತ್ತಮವಾದಂತಹ, ಅತ್ಯಂತ ಜವಾಬ್ದಾರಿಯುತವಾದಂತಹ ಒಂದು ಕೆಲಸ. ಹೀಗೆ ತನ್ನ ದೇಶದಿಂದ ತಾವು ಅಟ್ಟಿಬಿಟ್ಟಾಗ್ಯೂ ಈ ಶೂಷನ್ ಪಟ್ಟಣದಲ್ಲಿ ಅರಮನೆಯಲ್ಲಿ ದೇವರು ನನಗೆ ಒಂದು ಸಮೃದ್ಧಿಯನ್ನು, ಒಂದು ಸುರಕ್ಷತೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೆನೆಸಿ ನೆಹಮ್ಯನು ಸುಮ್ಮನೆ ಇರಲಿಲ್ಲ. ನೆಹಮ್ಯನು ಈ ಶೂಷನ್ ಅರಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಯೆರೂಸಲೇಮ್ ಪಟ್ಟಣದ ಕುರಿತಾಗಿ ಕೆಲವು ಮಾಹಿತಿಗಳನ್ನು ಆತನು ತಿಳಿದುಕೊಂಡ. ಆ ಮಾಹಿತಿ ಏನೆಂಬುದಾಗಿ ನಾವು ನೋಡುವಾಗ, ಯೆರೂಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿದೆ, ಅಲ್ಲಿ ವಾಸಿಸುತ್ತಿರುವಂಥವರು ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ, ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿದೆ. ಈ ವಿಚಾರಗಳನ್ನು ಕೇಳಿದಂತಹ ನೆಹಮ್ಯನು ನಾನು ಇಲ್ಲಿ ಸುಖಕರವಾಗಿದ್ದೇನೆ ಎಂಬುದಾಗಿ ನೆನೆಸದೆ ತನ್ನ ಜನರಿಗೋಸ್ಕರವಾಗಿ ಪರಿತಪಿಸುವಂಥದ್ದನ್ನು ಅದರ 4ರಿಂದ 10 ವಾಕ್ಯಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನೆಹಮ್ಯ 1ನೇ ಅಧ್ಯಾಯ 4ರಿಂದ 10 ವಾಕ್ಯಗಳಲ್ಲಿ. ಸೊ ತದನಂತರವಾಗಿ ನೆಹಮ್ಯನು ಯೆರೂಸಲೇಮಿನಿಗೋಸ್ಕರವಾಗಿ ಕೆಲವು ಕಾರ್ಯಗಳನ್ನು ಮಾಡುವುದಕ್ಕೆ ಆತನು ತೀರ್ಮಾನಿಸುವಂಥದ್ದನ್ನು ನಾವು ನೋಡುತ್ತೇವೆ. 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಆಗ ನಾನು ಅವರಿಗೆ, ನಮ್ಮ ದುರವಸ್ಥೆ ನಿಮ್ಮ ಕಣ್ಣ ಮುಂದಿರುತ್ತದಲ್ಲವೋ, ಯೆರೂಸಲೇಮ್ ಪಟ್ಟಣವು ಹಾಳು ಬಿದ್ದದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತದೆ, ಬನ್ನಿರಿ ಯೆರೂಸಲೇಮಿನ ಗೋಡೆಯನ್ನು ಕಟ್ಟೋಣ, ಹೀಗೆ ಮಾಡಿದರೆ ನಮ್ಮ ಮೇಲಣ ನಿಂದೆಯು ಹೋಗುವುದು ಎಂದು ಹೇಳಿದನು.
ಅದುವರೆಗೂ ಐಕ್ಯತೆ ಇಲ್ಲದೆ ಪ್ರತಿಯೊಬ್ಬರು ತಮ್ಮದೇ ಆದ ಜೀವಿತದಲ್ಲಿ ತಮ್ಮದೇ ಆದ ದಾರಿಗಳಲ್ಲಿ ನಡೆಯುತ್ತಿರುವಾಗ ನೆಹಮ್ಯನು ಅವರ ಮಧ್ಯದಲ್ಲಿ ಒಂದು ಯೂನಿಟಿಯನ್ನ, ಒಂದು ಐಕ್ಯತೆಯನ್ನ ತರುವುದಕ್ಕೆ ಪ್ರಯತ್ನಿಸುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ನೆಹಮ್ಯನು ಹೇಳುವಂಥದ್ದು, ನಮ್ಮ ದುರವಸ್ಥೆ ನಮ್ಮ ಕಣ್ಣ ಮುಂದೆ ಇದೆ. ಪ್ರಿಯರೇ, ನಮ್ಮ ದುರವಸ್ಥೆ ನಮ್ಮ ಕಣ್ಣ ಮುಂದೆ ಇದೆ. ಯೆರೂಸಲೇಮ್ ಪಟ್ಟಣವು ಹಾಳು ಬಿದ್ದದೆ, ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿದೆ. ಇಂದು ನಮ್ಮ ಕ್ರೈಸ್ತತ್ವವು ಇದಕ್ಕೆ ಹೊರತಾಗಿಲ್ಲ. ಇದೇ ಒಂದು ಅನುಭವದಲ್ಲಿ ನಾವುಗಳು ಹಾದು ಹೋಗುತ್ತಿದ್ದೇವೆ ಎಂದರೆ ತಪ್ಪಾಗಲಾರದು. ಇಲ್ಲಿ ನೆಹಮ್ಯನು ಹೇಳುವಂತ ಒಂದು ಮಾತು, ಬನ್ನಿರಿ. ಇಲ್ಲಿ ನೆಹಮ್ಯನು ಹೇಳುವಂಥದ್ದು, ನಾನು ಅರ್ತಷಸ್ತನ ಪಾನ ಸೇವಕನಾಗಿದ್ದೇನೆ, ನನಗೆ ಅಧಿಕಾರ ಉಂಟು, ನನಗೆ ರಾಜನ ಅನುಮತಿ ಪತ್ರವಿದೆ, ನನ್ನಲ್ಲಿರುವಂತಹ ರಿಸೋರ್ಸನ್ನು ಅಥವಾ ನನ್ನಲ್ಲಿರುವಂತಹ ಸಹಾಯದಿಂದ ಅಥವಾ ನನ್ನಲ್ಲಿರುವಂತಹ ಆಸ್ತಿಯಿಂದ ನಾನು ಕಟ್ಟುತ್ತೇನೆ ಎಂಬುದಾಗಿ ಅಲ್ಲ. ಇಂದು ಅನೇಕ ಸೇವೆಗಳು ನಡೆಯುವಂಥದ್ದು ನಾನು ಎಂಬ ಅಡಿಸ್ಥಾನದಲ್ಲಿ. ಇಲ್ಲಿ ನೆಹಮ್ಯನ ಮಾತುಗಳನ್ನು ನಾವು ಗಮನವಿಟ್ಟು ಕೇಳಬೇಕು. ಬನ್ನಿರಿ, ಯೆರೂಸಲೇಮಿನ ಗೋಡೆಯನ್ನು ಕಟ್ಟೋಣ. ಹೀಗೆ ಮಾಡಿದರೆ ಹೇಗೆ ನಾವು ಒಬ್ಬ ಐಕ್ಯತೆಯಿಂದ ಏಕ ಮನಸ್ಸಿನಿಂದ ಈ ಒಂದು ಕಾರ್ಯವನ್ನ ಮಾಡಿದರೆ ನಮ್ಮ ಮೇಲಿರುವ ನಿಂದೆ ಹೋಗ್ತದೆ. ಇಲ್ಲದೆ ಹೋದಲ್ಲಿ ಈ ನಿಂದೆ ನಮ್ಮಲ್ಲಿ ಸದಾ ಕಾಲವು ಇರುವಂಥದ್ದಾಗಿದೆ. ಯೆರೂಸಲೇಮ್ ನಿವಾಸಿಗಳೇ, ಯೆರೂಸಲೇಮಿನಲ್ಲಿ ವಾಸಿಸುವಂತಹ ಪ್ರಜೆಗಳೇ, ನಿಮ್ಮಲ್ಲಿರುವ ನಿಂದೆ ನಿಮ್ಮನ್ನ ಬಿಟ್ಟು ಹೋಗಬೇಕಾದರೆ ನೀವೆಲ್ಲರೂ ಏಕ ಮನಸ್ಸಿನಿಂದ ಕೂಡಿ ಈ ಕಾರ್ಯಗಳನ್ನು ನೀವು ಮಾಡಬೇಕು. ಸೊ ಈ ಮಾತುಗಳನ್ನು ಕೇಳಿದಾಗ ಆಗ ಅವರು ಯಾರು? ಬಾಕಿ ಜನ ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆ ಕೆಲಸಕ್ಕೆ ಕೈ ಹಾಕಲು ತೀರ್ಮಾನಿಸಿದರು. ಒಳ್ಳೆ ಕೆಲಸ ಏನು? ಆಸ್ತಿಯನ್ನು ಸಂಪಾದಿಸುವಂಥದ್ದಲ್ಲ. ಒಳ್ಳೆ ಕೆಲಸ ಏನು? ಹಣದ ಮೂಲವನ್ನು ಹುಡುಕಿಕೊಂಡು ಹೋಗುವಂಥದ್ದಲ್ಲ. ಒಳ್ಳೆಯ ಕೆಲಸ ಸುಟ್ಟು ಹೋಗಿರುವ, ಬಿದ್ದು ಹೋಗಿರುವ ಯೆರೂಸಲೇಮ್ ಪಟ್ಟಣವನ್ನು ಪುನರುಜ್ಜೀವನಗೊಳಿಸುವಂಥದ್ದು. ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಯೂನಿಟಿ, ಐಕ್ಯತೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಒಂದು ಸಾರಿ ನಮ್ಮನ್ನು ನಾವೇ ಈ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳುವ, ನನ್ನಲ್ಲಿ ಐಕ್ಯತೆ ಉಂಟೋ? ನಾನು ನನ್ನ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ಪ್ರಯತ್ನಿಸುತ್ತಿದ್ದೇನೋ ಅಥವಾ ದೇವರ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕಾಗಿ ನನ್ನ ಸಹೋದರರೊಟ್ಟಿಗೆ ಸೇರಿ ದೇವರ ಸೇವೆಯನ್ನು ಮಾಡುತ್ತಿದ್ದೇನೋ ಎಂಬ ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ರೋಮಪತ್ರಿಕೆ 8ನೇ ಅಧ್ಯಾಯದಲ್ಲಿ ಪೌಲನು ಹೇಳಿರುವಂಥದ್ದು, ದೇವರು ನಮ್ಮ ಕಡೆ ಇದ್ದರೆ, ನಮ್ಮ ಕಡೆ ಇದ್ದರೆ
ಇಟ್ ಇಸ್ ಎ ಯುನಿಟಿ. ದೇವರ ಸೇವೆ ಒಂದು ಐಕ್ಯತೆಯಿಂದ ಮಾಡಬೇಕಾಗಿರುವಂಥದ್ದಾಗಿದೆ. ಲೂಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಒಟ್ಟಿಗೆ ಕರೆದನು. 12 ಮಂದಿಯನ್ನು ಒಟ್ಟಿಗೆ ಕರೆದು ಅವರಿಗೆ ಅಧಿಕಾರವನ್ನು ಕೊಟ್ಟನು. ಇಂದು ಅನೇಕ ಸಭೆಗಳು, ಅನೇಕ ಸಂಸ್ಥೆಗಳು ತಮ್ಮ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ಐಕ್ಯತೆ ಇಲ್ಲದೆ, ಏಕತೆ ಇಲ್ಲದೆ ಮುನ್ನುಗ್ಗುತ್ತಿರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಮೇಲಿರುವ ನಿಂದೆ, ನಮ್ಮ ಮೇಲೆ ಇರುವಂತಹ ಈ ಒಂದು ಅಪಮಾನ ನಮ್ಮಿಂದ ದೂರವಾಗಬೇಕಾದರೆ ಕ್ರೈಸ್ತರು ಏಕ ಮನಸ್ಸುಳ್ಳವರಾಗಿ ಸೇರಿ ಬರಬೇಕು ಎಂಬುದಾಗಿದೆ. ಏಕ ಮನಸ್ಸು ಸೈತಾನನು ಹಾಗೆ ಮಾಡುವಂಥದ್ದು. ಫೆಲೋಶಿಪ್, ಯುನಿಟಿ ಅಮಾಂಗ್ ದ ಕ್ರಿಶ್ಚಿಯನ್. ಕ್ರೈಸ್ತರ ಮಧ್ಯದಲ್ಲಿ ಐಕ್ಯತೆಯನ್ನು ಸೈತಾನನು ಹಾಗೆ ಮಾಡುವಂಥವನಾಗಿದ್ದಾನೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, 50 ದಿನದ ಹಬ್ಬವು ಬದಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿಕೊಂಡಿದ್ದರು. ಏಕ ಮನಸ್ಸಿನಿಂದ ನೋಡಿ, 11 ಜನ ಏಕ ಮನಸ್ಸಿನಿಂದ ಅಲ್ಲಿ ಕೂಡಿರುವಾಗ ದೇವರ ಪವಿತ್ರಾತ್ಮ ಅವರ ಮೇಲೆ ಇಳಿದು ಬಂತು. ಇಂದು ನಾವು ಕಾಣುವಂತಹ ಪವಿತ್ರಾತ್ಮನ ಅಭಿಷೇಕವಲ್ಲ ಅದು. ಏಕತೆಯಿಂದ ಕೂಡಿ ಬಂದಾಗ ಪವಿತ್ರಾತ್ಮನ ಶಕ್ತಿ ಅವರ ಮೇಲೆ ಇಳಿದು ಬಂದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆ ಭಾಷೆಗಳು ಎಂಬುದಾಗಿ ಹೇಳುವಾಗ ಯಾರಿಗೂ ಅರ್ಥವಾಗದೇ ಇರುವಂತಹ ಭಾಷೆಗಳಲ್ಲ. 7ನೇ ವಾಕ್ಯದಲ್ಲಿ ನೋಡ್ತೇವೆ, ಇವರು ಮಾತನಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ ಮಾತನಾಡುತ್ತೇವೆ, ಇವರೆಲ್ಲರೂ ಗಲಿಲಾಯದವರಲ್ಲವೇ? ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪದೋಕ್ಯ, ಪೋಂತ, ಹಾಸ್ಯ, ಪೂಗ್ಯ, ಪಂಪುಲ್ಯ, ಐಗುಪ್ತ, ಕುರೇನ, ಮಗ್ಗುರ, ದಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು ಅವರ ಭಾಷೆಗಳಲ್ಲಿ ದೇವರ ಸಂದೇಶವನ್ನು ಕೇಳಿದ್ರು. ಕಾರಣ ಅವರ ಮಧ್ಯದಲ್ಲಿ ಐಕ್ಯತೆ. ಆ ಐಕ್ಯತೆ ಒಂದು ಪ್ರಸಂಗದ ಮೂಲಕ 3,000 ಮಂದಿ ರಕ್ಷಣೆಗೆ ಕಾರಣವಾಗಿ ಮಾರ್ಪಟ್ಟಿತು. ನೆಹಮ್ಯನ ಐಕ್ಯತೆ ಕೆಲವೇ ದಿನಗಳಲ್ಲಿ ಪಾಳು ಬಿದ್ದಿದ್ದ ಯೆರೂಸಲೇಮಿನ ಪೌಳಿಗೋಡೆ ಜೀರ್ಣೋದ್ಧಾರಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. ಇಟ್ ವೋಂಟ್ ಟೇಕ್ ಲಾಂಗ್ ಇಯರ್. ಇದು ವರ್ಷ ಹಿಡಿಯುವಂತಹ ಸಮಯವಲ್ಲ. ಐಕ್ಯತೆ ಇದ್ದರೆ ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ, ಕೆಲವೇ ದಿನಗಳಲ್ಲಿ ನಮ್ಮಲ್ಲಿರುವಂತಹ ನಿಂದೆಯನ್ನ ದೇವರು ನಿವಾರಿಸುವಂತವನಾಗಿದ್ದಾನೆ. ಐಕ್ಯತೆಗೆ, ಏಕತೆಗೆ ನಾವು ಸಿದ್ಧರಿದ್ದೇವಾ? ಈ ಮುಂಜಾನೆಯಲ್ಲಿ ಸರ್ವಶಕ್ತರಾದ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ಐಕ್ಯತೆಯ ಕುರಿತಾಗಿ, ಏಕತೆಯ ಕುರಿತಾಗಿ ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಕೆ ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ನಮ್ಮಲ್ಲಿ ಈ ಏಕತೆಗೆ ಭಂಗ ಉಂಟಾಗಿದೆ ಎಂಬುದಾಗಿ ನಾವು ಒಪ್ಪಿಕೊಳ್ಳುತ್ತೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ಕೇಳಿರುವಂಥ ದೇವರ ವಾಕ್ಯದ ಮುಂಭಾಗದಲ್ಲಿ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ನನ್ನ ಮೂಲಕವಾಗಿ ಸೈತಾನನ್ನು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ಪರಸ್ಪರ ಏಕತೆಯಿಂದ ಮುಂದಿನ ದಿನಮಾನಗಳಲ್ಲಿ ಜೀವಿಸುವುದಕ್ಕೆ ನನಗೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ
ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.